ದಾವೀದನು ಎರಡನೇ ಸಾರಿ ತನ್ನ ಕೈಗೆ ಸಿಕ್ಕಿದ ಸೌಲನನ್ನು ಕೊಲ್ಲದೆ ಉಳಿಸಿದ ವಿಷಯ. ಸರ್ ಆರಾಮ? ಹಾ, ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್, ಮಾತಾಡಿ ಸರ್. ಇವಾಗ ಕೇಳಿಸ್ತಾರೆ ಸರ್. ಹಾ, ದಾವೀದನು ಅರಣ್ಯದ ಮೂಡಲ ದಿಕ್ಕಿನಲ್ಲಿ ಅಕಿಲ ಬೆಟ್ಟದಲ್ಲಿ ಅಡಗಿಕೊಂಡಿದ್ದನು. ನಿನಗೆ ಗೊತ್ತಿಲ್ಲವೋ ಅಂದನು. ಆಗ ಸೌಲನು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ದಾವೀದನನ್ನು ಹುಡುಕುವುದಕ್ಕೋಸ್ಕರ ಜೀಫ್ ಅರಣ್ಯಕ್ಕೆ ಹೋಗಿ ಅದರ ಮೂಡ ದಿಕ್ಕಿನಲ್ಲಿ ದಾರಿಯ ಬಳಿಯಲ್ಲಿರುವ ಅಕಿಲ ಬೆಟ್ಟದಲ್ಲಿ ಪಾಳೆಯ ಮಾಡಿಕೊಂಡನು. ಸೌಲನು ತನ್ನನ್ನು ಹಿಡಿಯುವುದಕ್ಕೋಸ್ಕರ ಅರಣ್ಯಕ್ಕೆ ಬಂದಿದ್ದಾನೆಂಬ ವರ್ತಮಾನವು ಅಲ್ಲಿಯೇ ಇದ್ದ ದಾವೀದನಿಗೆ ಮುಟ್ಟಲು ಅವನು ಕೂಡಲೇ ಗೂಢಚಾರನ್ನು ಕಳಿಸಿ ಸೌಲನು ಹಿಡಿಕೊಂಡಿದ್ದ ಸ್ಥಳವನ್ನು ಗೊತ್ತು ಮಾಡಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಿಗ್ಗೆ ವೇಳೆಯಲ್ಲಿ ನಾವು ಧ್ಯಾನ ಮಾಡುವಂತ ವಿಷಯ ಏನಂದ್ರೆ, ಸೌಲ ಮತ್ತು ದಾವೀದ ಇವರಿಬ್ಬರಿಗೂ ಒಂದು ವಿರೋಧಗಳು ಇದ್ದುವಂತ ಸಂದರ್ಭದಲ್ಲಿ, ಯಾವಾಗ ಸೌಲನು ಗೊಲಿಯಾತನನ್ನು ಕೊಲ್ಲಲಿಕ್ಕಾಗ್ಲಿಲ್ಲ ಫಿಲಿಸ್ಟಿಯರ್ಗೆ, ಆದ್ರೆ ದಾವೀದ ಕೊಂದು ಬಿಡ್ತಾನೆ. ಈ ಸಂದರ್ಭದಿಂದ ಸ್ತ್ರೀಯರೆಲ್ಲರೂ ದಾವೀದನ ಬಗ್ಗೆ ಒಳ್ಳೆ ಹಾಡನ್ನು ಆಡುವಾಗ ಸೌಲನಿಗೆ ಸ್ವಲ್ಪ ಬೇಜಾರಾಗಿ ಅವನಿಗೆ ಹುಚ್ಚಿಡ್ದಂಗಾಗಿ ಅವನು ಸೌಲನನ್ನೇ ಕೊಲ್ಲಬೇಕು, ದಾವೀದನನ್ನು ಕೊಲ್ಲಬೇಕಂತ ಅವಾಗಿಂದ ಆಲೋಚನೆ ಮಾಡ್ಕೊಂಡಿರ್ತಾನೆ. ಇಂಥ ಸಂದರ್ಭದಲ್ಲಿ ಅವರು ಇವರು ದಾವೀದನ ಕೊಲ್ಲಿಕ್ಕೆ ಸಮಯವನ್ನ ಹುಡುಕ್ತಾ ಇರುವಾಗ ಆಗಿಂದಾಗೆ ದಾವೀದನು ತಪ್ಪಿಸ್ಕೊಳ್ತಾ ಇರ್ತಾನೆ, ಸೌಲನು ಹುಡುಕ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಒಂದ್ಸರಿ ಜೀಫ್ಯರು ದಾವೀದ ಅಲ್ಲಿ ಅಡ್ಕೊಂಡಿದ್ದಾನೆ ಅರಣ್ಯದಲ್ಲಿ, ನೀನು ಹೋಗಿ ನೋಡು, ಅಲ್ಲಿ ಬಂದಿದ್ದಾನೆ ಅಂತ ಹೇಳಿದಾಗ ಸೌಲ ಕೂಡ ಏನ್ ಮಾಡ್ತಾನೆ, ಹುಡುಕೊಂಡು ಹೋಗ್ತಾರೆ. ಅಕಿಲ ಬೆಟ್ಟ ಅಂತಕ್ಕಂಥದ್ದು, ಅಕಿಲ ಆ ಬೆಟ್ಟದಲ್ಲಿ ಅಡ್ಕೊಂಡಿದ್ದಾನೆ ಅಂದಾಗ ಅಲ್ಲೇ ಹೋಗಿ ಹುಡುಕ್ತಾ ಇರ್ತಾರೆ. ಆಗ ಇದು ದಾವೀದನಿಗೂ ಗೊತ್ತಾಗಿ ದಾವೀದನು ಏನ್ ಮಾಡ್ತಾನೆ, ಸೌಲ 3,000 ಸೈನಿಕರು ತಗೊಂಡು ಬಂದು ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಉಳ್ಕೊಂಡಿದ್ದಾನೆ, ಎಲ್ಲಿ ಉಳ್ಕೊಂಡಿದ್ದಾನೆ ಏನು ಅಂತ ತಿಳ್ಕೊಳ್ಳಿಕ್ಕೆ ತನ್ನ ಗೂಢಚಾರನ ಕಳಿಸಿದಾಗ ಗೂಢಚಾರರು ಕಂಡುಹಿಡಿತಾರೆ ಅವರಿದ್ದ ಸ್ಥಳ ಅಂತ. ನಂತರ 5ನೇ ವಚನದಲ್ಲಿ ಅವರು ಪಾಳ್ಯದ ಹತ್ರ ಹೋಗಿ ರಾತ್ರಿ ಮಲಗಿರುವಾಗ ಪಾಳ್ಯದ ಹತ್ರ ದಾವೀದ ಹೇಳ್ತಾರೆ ಏನಂತಂದ್ರೆ, ಗೂಢಚಾರರು ಅಬ್ನೇರನು ಮಲಗಿದ್ದ ಸ್ಥಳವನ್ನು ಕಂಡು ಹಿಡಿತಾರೆ. ಸೌಲ ಏನ್ ಮಾಡ್ತಾರೆ ಅಂದ್ರೆ, ಆ ಸ್ಥಳದಲ್ಲಿ ಮಲಗಿರ್ತಾರೆ, ಸುತ್ತ ಬಂಡಿಗಳಿರ್ತದೆ. ಆಗ ಸೈನಿಕರು ಕೂಡ ಸುತ್ತ ಮಲಗಿರ್ತಾರೆ. ಆಗ ದಾವೀದನು ಹಿತ್ತಿಯನಾದ ಅಮಲೇಕನನ್ನು ಚೇರಳ ಮಗನಾದ ಯೋಬನ ತಮ್ಮನು ಆದ ಅಭಿಷೇಯನ್ನು ಕುರಿತು, ನಿಮ್ಮಲ್ಲಿ ನನ್ನ ಸಂಗಡ ಸೌಲನ ಪಾಳ್ಯಕ್ಕೆ ಯಾರು ಬರ್ತೀರಿ ಅಂತ ಕೇಳ್ತಾನೆ. ಕೇಳಿದಾಗ ದಾವೀದನು ಅಭಿಷೇಯು ಒಪ್ಕೊಂಡು ರಾತ್ರಿಯಲ್ಲಿ ಆ ಪಾಳ್ಯಕ್ಕೆ ಹೋದಾಗ ಆ ಪಾಳ್ಯದಲ್ಲಿ ಎಲ್ಲರೂ ಮಲಗಿರ್ತಾರೆ. ಗುಂಪಿನ ಮಧ್ಯದಲ್ಲಿ ಸೌಲ ನಿದ್ರೆ ಮಾಡ್ತಾ ಇರ್ತಾನೆ. ಪಕ್ಕದಲ್ಲಿ ಒಂದು ಬರ್ಜಿ ಅವನ ತಲೆಯ ಹತ್ತಿರ ನೆಡಲ್ಪಟ್ಟಿರ್ತದೆ. ಅಬ್ನೇರನು ಸೈನಿಕರು ಸುತ್ತ ಮಲಗಿರ್ತಾರೆ. ಆಗ ಅಲ್ಲಿದ್ದಂತ ಅಭಿಷೇಯ್ ದಾವೀದನಿಗೆ, ದೇವರು ಇವತ್ತು ನಿನ್ನ ವೈರಿ ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ, ನೀನು ಅಪ್ಪಣೆ ಕೊಟ್ರೆ ಈಗ ಆತನನ್ನು ಒಂದೇ ಏಟಿನಲ್ಲಿ ನಾನು ಕೊಲೆ ಮಾಡ್ತೀನಿ, ಎರಡನೇದು ಹೊಡಿಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ದಾವೀದ ಹೇಳ್ತಾನೆ, ಇಲ್ಲ, ಆ ರೀತಿ ಮಾಡಬಾರ್ದು. ಯಾಕೆಂದ್ರೆ 9ನೇ ವಚನದಲ್ಲಿ, ಯೆಹೋವನ ಅಭಿಷಕ್ತನಿಗೆ ವಿರೋಧವಾಗಿ ಕೈ ಎತ್ತುವ ಯಾವನಾದರೂ ನಿರಪರಾಧಿ ಎಂದು ಎಣಿಸಲ್ಪಡುವನು.
ಯೆಹೋವ ದೇವರು ಅವನ್ನ ಅನಾಯಿಂಟ್ ಮಾಡಿದ್ದಾರೆ, ಅಭಿಷೇಕ ಮಾಡಿದ್ದಾರೆ. ಆದ್ರಿಂದ ಅವನನ್ನ ನಾವು ಕೊಲೆ ಮಾಡಬಾರ್ದು, ಅವನಿಗೆ ತೊಂದರೆನೂ ಕೊಡಬಾರ್ದು ಅಂತ ಹೇಳ್ತಾನೆ. ಮತ್ತೆ ಹೇಗೆ ಅಂತ ಮುಂದೆ ಪ್ರಶ್ನೆ ಬರುವಾಗ ಅವನು ಹೇಳ್ತಾನೆ, ಅವನು ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವನು ಯಾವಾಗೋ ಯೆಹೋವನಿಂದ ದೇವರಿಂದನೇ ಅವನು ಸಾಯ್ತಾನೆ. ಇದಲ್ಲದೆ ಒಂದು ವೇಳೆ ಅವನು ಕಾಲ ತುಂಬಿ ಅದು ವಯಸ್ಸಾದ್ಮೇಲೆ ಕೂಡ ಸಾಯ್ಬೋದು, ಅಥವಾ ಯುದ್ಧದಲ್ಲಿ ಸಾಯ್ಬೋದು. ಆದ್ರೆ ನಾವು ಮಾತ್ರ ಆತನ ವಿರುದ್ಧವಾಗಿ ದೇವರ ಅಭಿಷೇಕ ಮಾಡಿ ಅವನ್ನ ರಾಜನ್ ಮಾಡಿದ್ದಾರೆ, ಅವನ ವಿರುದ್ಧವಾಗಿ ನಾವು ಏನ್ ಮಾಡಬಾರ್ದು, ಕೈ ಎತ್ತಬಾರ್ದು ಅಂತ ಹೇಳ್ತಾರೆ. ಆಗ ಮತ್ತೇನ್ ಮಾಡೋದು ಅಂದಾಗ ಅವನ ತಲೆ ಬಳಿ ಇದ್ದಂತ ಬರ್ಜಿ ಮತ್ತು ತಂಬಿಗೆ ತೆಕ್ಕೊಂಡು ಅವ್ರೇನ್ ಮಾಡ್ತಾರೆ ಅಂದ್ರೆ ತಾವಿದ್ದ ಜಾಗಕ್ಕೆ ಅವ್ರು ರಿಟರ್ನ್ ಹೋಗ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಮಲಗಿದಂತ ಯಾರಿಗೂ ಎಚ್ಚರ ಆಗ್ಲಿಲ್ಲ. ಯಾಕಂದ್ರೆ ಯೆಹೋವನವರಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ದನು. ಒಬ್ಬರಿಗೂ ಎಚ್ಚರವಿಲ್ಲದೆ ಎಲ್ಲರೂ ನಿದ್ರೆ ಮಾಡುತ್ತಿದ್ದರು. ನೋಡಿ, ಗಾಢ ನಿದ್ರೆ ಬರಮಾಡೋದು ಕೂಡ ದೇವ್ರೆ. ಅನೇಕ ಸಂದರ್ಭದಲ್ಲಿ ದೇವರಿಗೆ ಆ ಶಕ್ತಿ, ನೋಡು, ಎಲ್ಲಾ ಶಕ್ತಿನೂ ಇದೆ ಅನ್ನೋದಕ್ಕೆ. ನಮ್ಮ ವೈರಿಗಳು ನಮ್ಮನ್ನು ಕೊಲ್ಲದ ಹಾಗೆ ಅವ್ರ ಗಾಢ ನಿದ್ರೆಯನ್ನು ಕೂಡ ಬರಮಾಡ್ತಾರೆ. ಈಗಿರುವಂತ ಸಂದರ್ಭದಲ್ಲಿ ತಗೊಂಡು ಮತ್ತೆ ಅವ್ರು ಹೋಗಿ ದೂರ ಹೋಗಿ ದಾವೀದನು ಪಾಳ್ಯಕ್ಕೆ ತಕ್ಕಷ್ಟು ದೂರ, ಅವ್ರ ಪಾಳ್ಯಕ್ಕೂ ಇವ್ರ ಪಾಳ್ಯಕ್ಕೆ ತಕ್ಕಷ್ಟು ದೂರ ಹೋಗಿ ಅಲ್ಲಿ ಗುಡ್ಡ ಏರಿ ತುದಿಯಲ್ಲಿ ನಿಂತುಕೊಂಡು ಕೂಗ್ತಾರೆ, ಅಬ್ನೇರನೇ ಕಿವಿಗೊಡುವುದಿಲ್ಲವೋ ಎಂದು ನೇರನ ಮಗನಾದ ಅವನಿಗೂ ಸೈನಿಕರಿಗೂ ಕೇಳಿಸುವಂತೆ ಕೂಗಲು ಅಬ್ನೇರನು ಅರಸನನ್ನು ಕೂಗುವ ನೀನಾರು ಅಂತ ಕೇಳ್ತಾನೆ. ದಾವೀದನು ಅಬ್ನೇರನಿಗೆ, ನೀನು ಶೂರನಲ್ಲವೋ? ಇಸ್ರಾಯೇಲರಲ್ಲಿ ನಿನಗೆ ಸಮಾನರು? ನೀನು ನಿನ್ನ ಒಡೆಯನಾದ ಅರಸನನ್ನು ಯಾಕೆ ಕಾಯಲಿಲ್ಲ? ಜನರಲ್ಲೊಬ್ಬರ ಒಳಗೆ ಹೊಕ್ಕು, ನಿನ್ನ ಒಡೆಯನಾದ ಅರಸನನ್ನು ಕೊಲ್ಲಬೇಕೆಂದಿದ್ದರು, ನೀನು ಹೀಗೆ ಮಾಡುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ದೂರದಲ್ಲಿ ಹೋಗಿ ನಿಂತ್ಕೊಂಡು ವೈರಿ ಹತ್ರ ಹೋಗಿ ವೈರಿ ಹತ್ರ ಇರುವಂತ ಬರ್ಜಿ ತಮ್ಮಿಗೆ ತಗೊಂಡು ಬಂದ್ಬಿಟ್ಟು ಅವನ್ ಕೊಲೆ ಮಾಡ್ಲಿಲ್ಲ. ಆದ್ರೆ ದೂರದಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಬುದ್ಧಿ ಹೇಳ್ತಾರೆ, ಅಬ್ನೇರ್ನೇ, ನಿನ್ನ ಶೂರ್ನಲ್ವಾ ನೀನು? ಈ ರಾತ್ರಿ ನಿನ್ನ ರಾಜನಾದಂತ ಸೌಲನನ್ನ ಕೊಲ್ಲಬೇಕಂತ ಒಬ್ರು ಬಂದಿದ್ರು, ನೀನ್ ಯಾಕೆ ಅವನ್ ಕಾಯ್ಲಿಲ್ಲ ಅಂತ ಹೇಳ್ತಾರೆ. ನೀವು ಕಾಯ್ಲಿಲ್ಲ, ನಿನ್ ರಾಜನ್ನ ನೀವು ಉಳಿಸ್ಕೊಳ್ಳಿಕ್ಕೆ ನೀವು ಕಾಯ್ಲಿಲ್ಲ, ನಿಮ್ಗೆ ಪನಿಷ್ಮೆಂಟ್ ಏನು ಗೊತ್ತಾ? ಮರಣಕ್ಕೆ ಪಾತ್ರರು ನೀವು ಅಂತಾನು ಹೇಳ್ತಾರೆ. ಅರಸನ ತಲೆಯ ಬಳಿಯಲ್ಲಿದ್ದ ಬರ್ಜಿಯು ತಂಬಿಗೆ ಏನಾದ ನೋಡು ಅಂತ ಹೇಳ್ತಾರೆ. ಆಗ ಅರ್ಜುನ್ ಬಳಿಯಲ್ಲಿದ್ದ ಬರ್ಜಿ ತಂಬಿಗೆ ಅಲ್ಲಿರಲ್ಲ. ಆವಾಗ ಸೌಲನ್ಗೆ ಬಹಳ ಒಂದ್ ರೀತಿ ಮನಸ್ಸಿಗೆ ನೋವಾಗುತ್ತೆ. ಸೌಲನು ದಾವೀದನ ಸ್ವರವನ್ನು ಗುರುತು ಹಿಡಿದು ಅವನನ್ನು, ದಾವೀದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಎಂದು ಕೇಳಿ ಅವನು, ಅರಸನೇ, ನನ್ನ ಒಡೆಯನೇ, ಹೌದು, ನನ್ನ ಸ್ವರವೇ. 18ನೇ ವಚನ, ನನ್ನ ಸ್ವಾಮಿಯು ತನ್ನ ಸೇವಕರ ಈ ಪ್ರಕಾರ ಹಿಂಸಿಸಿದ್ದಕ್ಕೆ ನಾನೇನು ಮಾಡಿದೆ? ಯಾವ ಪಾಪಕ್ಕೆ ನಾ ಕೈ ಹಾಕಿದೆನೋ? ನನ್ನ ಅರಸನು ಒಡೆಯನು ದಯವಿಟ್ಟು ತನ್ನ ಸೇವಕನ ಮಾತುಗಳನ್ನು ಲಾಲಿಸಬೇಕು. ನಿನ್ನನ್ನು ನನಗೆ ವಿರೋಧವಾಗಿ ಎಬ್ಬಿಸಿದ್ರು ಕೂಡ ಯೆಹೋವನೇ ಆಗಿರುವ ಪಕ್ಷದಲ್ಲಿ ಆತನಿಗೆ ಗಮಗಮಿಸುವ ನೈವೇದ್ಯವನ್ನು ಸಮರ್ಪಿಸಬೇಕು. ಮನುಷ್ಯರಾಗಿದ್ದರೆ ಈಗ ಅವರು ನನಗೆ ಯೆಹೋವನ ಸ್ವಾಸ್ಥ್ಯದಲ್ಲಿ ಪಾಲು ಸಿಕ್ಕದಂತೆ ಹೋಗಿ ಅನ್ಯ ದೇವತೆಗಳನ್ನು ಸೇವಿಸೋ ಎಂದು ನನ್ನನ್ನು ತಳ್ಳಿ ಬಿಟ್ಟಿದ್ದರಿಂದ ಯೆಹೋವನ ದೃಷ್ಟಿಯಲ್ಲಿ ಅವರು ಶಾಪಗ್ರಸ್ತರಾಗಲಿ. ಅಂದ್ರೆ ಇದು ದೇವರು ಒಂದ್ ವೇಳೆ ನನ್ನ ವಿರೋಧವಾಗಿ ನೀನು ನೆಪಿಸಿದ್ರೆ ಅದು ಒಳ್ಳೇದೇ, ಅದಕ್ಕೆ ನಾನು ಯಜ್ಞ ಅರ್ಪಿಸ್ತೀನಿ. ಆದ್ರೆ ಮನುಷ್ಯರು ಇದ್ರೆ ಅವ್ರಿಗೆ ಈ ರೀತಿ ಅನ್ಯ ಜನರ ತರ ಬಿಟ್ಟು ಅವ್ರಿಗೆ ಶಾಪಗ್ರಸ್ತರಾಗ್ಲಿ ಅಂತ ಹೇಳಿ, ನೀನು ನನ್ನನ್ನು ಕೌಜುಗ ಪಕ್ಷಿ ಹಿಡಿಯುವಂತೆ ಹಿಡಿಯಲು ಬೇಟೆಗಾರನ ತಗೊಂಡು ಈ ತರ ಎಲ್ಲ ನೀನು ನನ್ನನ್ನು ಹುಡುಕ್ತಾ ಇದೆಯಲ್ಲ, ಇದು ಸರಿನಾ? ಅಲ್ಸೆ, ಈಗೋ ನಿನ್ನ ಬರ್ಜಿ ಇಲ್ಲಿದೆ. ರಾತ್ರಿ ನಾವು ಅಲ್ಲಿ ಬಂದಿದ್ವಿ, ಅವಾಗ ಏನು ಮಾಡಿಲ್ಲ ನಿಮ್ಗೆ ನಾವು. ಆದ್ರೆ ಈಗ ನೀವು ನಮ್ಮನ್ನ ಈ ರೀತಿ ಎಲ್ಲ ಮಾಡ್ತಾ ಇದ್ರಿ. ನಾನು ಈವರೆಗೆ ಮಾಡಿದ
ತನ್ನ ದೊಡ್ಡ ತಪ್ಪು ಆಗಿದೆ ಅಂತ ದಾವೀದ ಅವನಿಗೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಅಯ್ಯೋ ನಾನು ನಾನು ತಪ್ಪು ಮಾಡಿದ್ದೀನಿ, ಈ ತರ ಎಲ್ಲ ಆಗಿದೆ ಅಂತ, ನಾನು ಈ ತರ ಮಾಡಲ್ಲ ಅಂತ ಅವನು ಅವಲತ್ಕೊಳ್ತಾನೆ. ಯಾರು? ಸೌಲ. ಆವಾಗ ಇಲ್ಲಿ ಬರ್ಜಿ ಇದೆ, ಇದಿದೆ, ಯಾರಾದ್ರೂ ನಿಮ್ಮಲ್ಲೊಬ್ರು ಬಂದು ತಗೊಂಡೋಗ್ಲಿ ಅಂತ ಹೇಳ್ತಾನೆ. 24ನೇ ವಚನ, ನಾನು ಇವತ್ತು ನಿನ್ನ ಜೀವವನ್ನು ಮಾನ್ಯವಾದದ್ದೆಂದು ಎಣಿಸದೆ ಯೆಹೋವನು ನನ್ನ ಜೀವನ ಮಾನ್ಯವಾದದ್ದೆಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿಂದ ಬಿಡಿಸಲಿ ಎಂದನು. ಆಗ ಸೌಲನು ಅವನಿಗೆ, ನನ್ನ ಮಗನೇ ದಾವೀದನೇ, ನೀನು ಆಶೀರ್ವಾದ ಹೊಂದು ನೀನು ಹೇಗೋ ಮಹತ್ ಕಾರ್ಯಗಳು ನಡೆಸಿ ಸಫಲನಾಗುವಿ ಎಂದು ಹೇಳಿ ತನ್ನ ಊರಿಗೆ ಹೊರಟು. ಸೊ ದಾವೀದನು ತನ್ನ ವೈರಿ ತನ್ನ ಕೈಗೆ ಸಿಕ್ಕಿದ್ರು ಕೂಡ ಆತನನ್ನ ಕೊಲೆ ಮಾಡಲಿಲ್ಲ. ಕಾರಣ ಅಂದ್ರೆ ಅವನ ಯೆಹೋವನ ಅಭಿಷಿಕ್ತನು. ದೇವರೇ ಅವನಿಗೆ ಪನಿಷ್ಮೆಂಟ್ ಕೊಡ್ಬೇಕು, ನಾವು ಪನಿಷ್ಮೆಂಟ್ ಕೊಡಬಾರ್ದು ಅಂತಕ್ಕಂಥದ್ದು ಅವನ ಒಂದು ಆಶೆ ಆಗಿತ್ತು. ಆತನ ಅಲ್ಲಿ ಕೂಡ ದೇವರ ವಾಕ್ಯ ಹೇಳ್ತಾನೆ. ಮತ್ತೆ ಬಂದಂತ ಆ ವೈರಿ ಕೂಡ ಅವನ್ನ ಆಶೀರ್ವಾದ ಮಾಡಿ ರಿಟರ್ನ್ ಹೊರಟೋಗ್ತಾನೆ. ಇದು ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಒಂದು ವಿಷಯದಲ್ಲಿ ನೋಡುವಾಗ ನಮ್ಗೆ ಅನೇಕ ವೈರಿಗಳಿರ್ತಾರೆ. ತುಂಬಾ ಈ ಲೋಕದಲ್ಲಿ ಅನೇಕ ವೈರಿಗಳು. ಅದು ಸೇವೆ ಮಾಡೋರಿಗೆ ಪ್ರತಿಯೊಬ್ಬೊಬ್ಬರ ಹೆಜ್ಜೆಗೂ ಗಮನಿಸ್ತಾ ಇರ್ತಾರೆ ಜನ, ಅವ್ರ ಕುಟುಂಬ, ಅವ್ರ ಮನೆ, ಅವ್ರ ಮಕ್ಕಳು ಎಲ್ಲಾರು. ಆದ್ರೆ ಅವರು ಅನೇಕ ಜನರು ಅವರಿಗೆ ವಿರುದ್ಧವಾಗಿ ತೊಂದರೆ ಕೊಡೋದು, ಕಷ್ಟ ಕೊಡೋದು, ಅವ್ರನ್ನ ಕೊಲೆ ಮಾಡ್ಬೇಕು ಅಂತದ್ದು, ಅವ್ರಿಗೇನನ್ನ ಮಾಡ್ಬೇಕು ಅನ್ನೋದು, ಈ ರೀತಿನೇ ಮಾಡ್ತಿರ್ತಾರೆ. ಆದ್ರೆ ಸೇವಕರು ಯಾರು ಕೂಡ ನಿಜವಾಗಿ ಸ್ವಾಮಿ ನಂಬಿ ಪ್ರೀತಿ ಮಾಡುವಂತ ಯಾರು ಕೂಡ, ಅಥವಾ ದೇವರ ಮಕ್ಕಳು ಯಾರು ಕೂಡ ತೊಂದರೆ ಕೊಡ, ಬರೀ ಸೇವಕರೇ ಅಂತಲ್ಲ, ವಿಶ್ವಾಸಿಗಳು ಕೂಡ ಅತ್ಯಂತ ಉತ್ತಮವಾದಂತ ರೀತಿಯಲ್ಲಿ ಜೀವಿಸುವಂತ ಎಲ್ಲ ವಿಶ್ವಾಸಿಗಳು, ಕ್ರಿಸ್ತ ಯೇಸುವನ್ನ ಅರ್ಥಕೊಂಡಂತವ್ರು, ದೇವರನ್ನು ತಿಳ್ಕೊಂಡವ್ರು, ದೇವರ ಅಭಿಷಿಕ್ತರಿಗೆ ನಾವು ಕೈ ಹಾಕ್ಬಾರ್ದು. ಯಾರು ಸೇವೆ ಮಾಡ್ತಾರೋ ಅವ್ರ ಮೇಲೆ ನಾವು ಸುಳ್ಳು ಅಪರಾಧ ಹೊರಿಸ್ಬಾರ್ದು, ತಪ್ಪು ಮಾಡ್ಬಾರ್ದು, ಅವ್ರಿಗೆ ಮಾಡ್ಬಾರ್ದು ಅನ್ನೋದು ಕೂಡ ಬಹಳ ಚೆನ್ನಾಗಿ ನಾವು ತಿಳ್ಕೋಬೇಕು. ಅನೇಕ ಸಂದರ್ಭದಲ್ಲಿ ಏನಾಗ್ತದೆ, ಅವ್ರಿಗೆ ವಿರುದ್ಧವಾಗಿ ಹೋಗಿ ತಾವೇ ಬಿದ್ದೋಗ್ಬಿಡ್ತಾರೆ, ತಾವೇ ಸತ್ತೋಗ್ಬಿಡ್ತಾರೆ. ಆದ್ರೆ ದಾವೀದನ್ ನೋಡ್ರಿ, ಅವನ್ ನಾಯಕ ಸೌಲ, ಅವನ್ ತುಂಬಾ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದೆ, ಅವನ್ ಪಕ್ಕಕ್ಕೆ ಹೋಗಿದ್ದಾನೆ. ಅವ್ರಿಗೆಲ್ಲ ಯೆಹೋವನ ಗಾಢ ನಿದ್ರೇನು ಕೊಟ್ಟಾರ. ಮತ್ತೆ ಬರ್ಜಿ ಇದೆ ಕೈಯಲ್ಲಿ, ಪಕ್ಕದಲ್ಲಿ ಅವನ ಕೈಯಲ್ಲೂ ಇದೆ, ಅವನ ಸೇವಕನ ಕೈಯಲ್ಲೂ ಇದೆ, ಅಭಿಷೇಕ್ ಕೈಯಲ್ಲಿ. ಅದನ್ನ ಕೊಲ್ತೀನಿ ಅಂತಾನೆ ಬೇಡ ಅಂತಾನೆ ಅವನು. ಯಾಕಂದ್ರೆ ಅವನು ಹೇಳ್ತಾನೆ, ಯೆಹೋವನ ಅಭಿಷೇಕ್ತನನ್ನು ಯಾರಾದ್ರೂ ಕೊಲ್ಲಕ್ಕಾಗತ್ತಾ? ಕೊಂದ್ರೆ ಯೆಹೋವನಿಗೆ ತಿರುಗಿ ಬಿದ್ದಂಗೆ ಆಗ್ಬಿಡುತ್ತೆ, ಕೊಲ್ಲಬಾರ್ದು. ಅವನು ಒಂದ್ ವೇಳೆ ನಮ್ಗೆ ಬಹಳ ವಿರೋಧ ಮಾಡ್ತಾನೆ, ಅವನು ವಯಸ್ಸಾಗಿ ಕೂಡ ಸಾಯ್ತಾನೆ, ಇಲ್ಲಾಂದ್ರೆ ಯುದ್ಧದಲ್ಲಿ ಸಾಯ್ತಾನೆ, ಇಲ್ಲ ಬೇರೆ ಸತ್ತೋಗ್ತಾನೆ, ಯೆಹೋವನೇ ಸಾಯಿಸ್ಬಿಡ್ತಾನೆ ನಮಗೆ ವಿರೋಧವಾಗಿ ಬಂದ್ರೆ. ಆದ್ರೆ ನಾವು ಸತ್ಯವಂತರಾಗಿರೋಣ ಅಂತ ಹೇಳಿ ಅವನು ಆತನ ಬರ್ಜಿ ನಾವು ತಗೊಂಡೋಗಿ ಮತ್ತೆ ತಿರುಗಿ ಕೂಗಿ ಹೇಳ್ತಾ ಇದ್ದಾನೆ, ನಿಮ್ದು ತಪ್ಪು, ಸೈನಿಕರೇ ನೋಡಿ ನಿಮ್ಮ. ಅದರಿಂದ ವೈರಿಗಳು ನಾವು ಪ್ರೀತಿಸ್ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಈ ವಿಷಯದಲ್ಲಿ ಕೂಡ ನಾವು ಕಲ್ತ್ಕೊಳ್ಬಹುದು. ಮತ್ತೆ ಎರಡನೇದಾಗಿ ಯೆಹೋವನ ಅಭಿಷಿಕ್ತರ ಮೇಲೆ, ಆತನು ಯಾರನ್ನ ಅಭಿಷೇಕ್ತಿ ಸೇವೆಗೆ ಕರೆದಿರ್ತಾನೋ ಅವ್ರ ಮೇಲೆ ನಾವು ಯಾವತ್ತೂ ಕೈ ಎತ್ತಬಾರ್ದು, ಯಾವತ್ತೂ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತಕ್ಕಂಥ ವಿಷಯವನ್ನು ಕೂಡ ಇದ್ರಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಪ್ರೀತಿ ಉಳ್ಳವರೇ, ಈ ದಿವಸ ಮಿಷನರಿ ಒಂದು ಕಥೆಯನ್ನ ವಿಷಯವನ್ನ ನಾವು ತಿಳಿದುಕೊಳ್ಳುವಂಥದ್ದು. ಈ ದಿವಸದ ಮಿಷನರಿ ನೇಮಕವಾಗಿರೋದು ಮೇ 1ನೇ ತಾರೀಕು. ಇವತ್ತು ಪ್ರಥಮ ದಿನ, ಮೇ ತಿಂಗಳಲ್ಲಿ, ಮೇ ಡೇ ಅಂತ ಹೇಳ್ತಾರೆ. ಇವತ್ತು ಕಾರ್ಮಿಕರ ದಿನಾಚರಣೆ. ಫೆಲಿಕ್ಸ್ ಮಾಂಚ್ ಅಂತಕ್ಕಂಥವ್ರ ಒಂದು ವಿಷಯ. ಈ ಫೆಲಿಕ್ಸ್ ಮಾಂಚ್ ಅನ್ನೋರು ನಾವು ನೋಡ್ತಾ ಇದ್ದೀವಿ, ಇವರು 1498ರಿಂದ 1527 ಇವರ ಒಂದು ಜೀವನಗಳು. 1027, ಸುಮಾರು 40 ವರ್ಷಗಳ ಕಾಲ ಇವರು. ಈಗ ಇವರ ಒಂದು ವಿಷಯದಲ್ಲಿ ನಾವು ನೋಡುವಾಗ, ಫೆಲಿಕ್ಸ್ ಮಾಂಚ್ 1498ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ಜನಿಸ್ತಾರೆ. ಅವರು ಕೆಥಲಿಕ್ ಸಭಾಪಾಲಕರ ನ್ಯಾಯಸಮ್ಮತವಲ್ಲದ ಮಗನಾಗಿದ್ದರು. ಅಂದ್ರೆ ಆ ಟೈಮಲ್ಲಿ ಕೆಥಲಿಕ್ ಸಭಾಪಾಲಕರುಗಳು ಕೆಲವರು ಮದುವೆ ಆಗ್ಬೇಕು ಅಂತ, ಕೆಲವರು ಮದುವೆ ಆಗ್ಬಾರ್ದು ಅಂತ, ಬ್ರಹ್ಮಚರ್ಯನ ಕೆಲವರು ಪಾಲಿಸ್ತಾ ಇರಲಿಲ್ಲ. ಈ ರೀತಿಯಾಗಿ ಸಂದರ್ಭದಲ್ಲಿ ಅವ್ರು ಹುಟ್ಟಿದಂತ ಒಬ್ಬ ಮಗ.
ಇದು ಆ ಕಾಲದಲ್ಲಿ ಅಂತ ದೊಡ್ಡದಾಗಿ ಅನಿಸ್ತಿರ್ಲಿಲ್ಲ. ಇವರು ಲ್ಯಾಟಿನ್, ಗ್ರೀಕ್ ಮತ್ತು ಹಿಬ್ರು ಭಾಷೆಗಳಲ್ಲಿ ಬಲವಾದ ಶಿಕ್ಷಣ ಪಡಿತಾರೆ. ಈ ಲ್ಯಾಟಿನ್ ಮತ್ತು ಗ್ರೀಕ್ ಇಬ್ರು ಭಾಷೆಗಳಲ್ಲಿ ಬಲವಾದ ಶಿಕ್ಷಣ. ಈ ಲ್ಯಾಟಿನ್, ಗ್ರೀಕ್ ಏನಾದ್ರು ಕಲ್ತಾರೆ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಲಿಟ್ರೇಚರ್ಸ್ ಇರ್ತಾವೆ ಮತ್ತು ಅನೇಕ ಭಾಷೆಗಳಿಗೂ ಈ ಲ್ಯಾಟಿನ್, ಗ್ರೀಕ್ ಭಾಷೆಗಳು ಇವು ಬಹಳ ಮೂಲ ಭಾಷೆಗಳು. ಇವು ಲ್ಯಾಟಿನ್, ಗ್ರೀಕ್ ಭಾಷೆ, ಹೀಬ್ರು ಇವೆಲ್ಲ ಬಹಳ ಹಳೆಯ ಪುರಾತನ ಭಾಷೆ. ಇವು ಅನೇಕ ವರ್ಡಿಂಗ್ಸ್ಗಳು ಕೂಡ ಅದರಿಂದ ತೆಗೆದುಕೊಳ್ಳಲ್ಪಟ್ಟಿರ್ತದೆ. ಆಯ್ತಾ? ಈಗ ಪೊಲೀಸ್ ಅಂತ ಇದೆ, ಅದು ಇಂಗ್ಲಿಷ್ ಪದ ಆಗಿದ್ರು ಕೂಡ ಅದರ ಮೂಲವಾಗಿ ಲ್ಯಾಟಿನ್ ಅದು ಇರ್ತದೆ. ಅದನ್ನ ನೀವು ನೋಡ್ಬೋದು. ಆತರ ಹಳೆಯ ಒಂದು ಈ ಭಾಷೆಗಳನ್ನ ಕಲಿತಲ್ಲಿ ಹೆಚ್ಚಿನ ಒಂದು ಪ್ರಬುದ್ಧತೆ ಎಲ್ಲ ಪ್ರಾಣ ತಿಳ್ಕೊಳ್ಬಹುದು. ಆಯ್ತಾ? ಅವರ ತಂದೆಯ ಪ್ರಭಾವ ಇದ್ದದ್ರಿಂದ ಈ ರೀತಿ ಒಳ್ಳೆ ಶಿಕ್ಷಣವನ್ನು ಅವರು ಪಡ್ಕೊಳ್ಳಿಕ್ಕೆ ಆಯ್ತು ಅಂತ ನಾವು ನೋಡ್ತೀವಿ. ನಾವು ನಮ್ಮ ಜೀವನದಲ್ಲಿ ಅನೇಕ ಕಾನೂನು ಕಟ್ಟಳೆಗಳನ್ನ ದಿನ ಅನುಸರಿಸ್ತಿರ್ತೀವಿ. ಕೆಲವರು ಸಾಧಿಸ್ತೀವಿ, ಇನ್ನು ಕೆಲವು ಸಾಧಿಸಕ್ಕಾಗಲ್ಲ. ಆದ್ರೆ ನಿಜವಾದ ಯಶಸ್ಸು ಯಾವಾಗ ಬರುತ್ತೆ ಅಂತಂದ್ರೆ ಮನುಷ್ಯನ್ಗೆ ಅವನು ಸಾಧ್ಯವಾದದನ್ನ ಸರಿಯಾಗಿ ಪೂರೈಸುವಂತ ಮಾತ್ರ ಅವನಿಗೆ ಒಂದು ಯಶಸ್ಸು ಕಾಣ್ತದೆ. ಗ್ರೀಕ್, ಲ್ಯಾಟಿನ್ ಮತ್ತು ಇಬ್ರು ಭಾಷೆಗಳಲ್ಲಿ ಅದ್ಭುತ ವಿದ್ವಾಂಸಕರಾಗಿದ್ದ ಫೆಲಿಕ್ಸ್ ಸುಧಾರಕ ಹಲ್ಡ್ರಿಚ್ ಜಿಂಗ್ಲಿಯ ಶಿಷ್ಯರಾದರು. ಇವರು ಈ ಹಲ್ಡ್ರಿಚ್ ಜ್ವಿಂಗ್ಲಿಯ ಅಂತಕ್ಕಂಥವ್ರು ಶಿಷ್ಯರು. ಇವರು ಸಾಮಾಜಿಕ ಮತ್ತು ಧಾರ್ಮಿಕ ದೋಷಗಳ ವಿರುದ್ಧ ಧೈರ್ಯದಿಂದ ನಿಲ್ತಾ ಇದ್ರು. ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕದಲ್ಲಿ ಅನೇಕ ದೋಷಗಳಿರ್ತಾವೆ. ಸಮಾಜದಲ್ಲಿ ಕೆಲವು ತಪ್ಪು ಕಾನೂನುಗಳು, ತಪ್ಪು ನಡವಳಿಕೆಗಳು, ಧರ್ಮದಲ್ಲಿ ಕೂಡ ಕೆಲವು ತಪ್ಪು ನಡವಳಿಕೆಗಳು, ಬೈಬಲ್ ವಿರುದ್ಧವಾಗಿ ಮಾಡುವಂಥದ್ದು. ಇದಕ್ಕೆ ಅವರು ಯಾವಾಗೂ ವಿರೋಧ ಮಾಡ್ತಿರ್ತಾರೆ. ಈ ಸಾಮಾಜಿಕ ಅಂದ್ರೆ ಈಗ ಸಭೆಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ ಕೆಲವು ತಪ್ಪು ದೋಷ, ಧಾರ್ಮಿಕ ಕಾರ್ಯಗಳಲ್ಲಿ ತಪ್ಪು ದೋಷ, ಇದಕ್ಕೆ ಯಾವಾಗ್ಲೂ ಇವರು ವಿರುದ್ಧವಾಗಿರ್ತಾರೆ. ಇವರು ಇದರಲ್ಲಿ ಮುಖ್ಯವಾಗಿ ಇಲ್ಲಿ ನೋಡುವಂಥದ್ದು ಏನಂತಂದ್ರೆ, ಮಕ್ಕಳು ಚಿಕ್ಕ ವಯಸ್ಸಲ್ಲೇ ದೀಕ್ಷಾ ಸ್ನಾನ ತಗೊಳ್ತಾರಲ್ವಾ, ಇದಕ್ಕೆ ಇವರು ಯಾವಾಗೂ ವಿರೋಧ. ಚಿಕ್ಕ ವಯಸ್ಸಲ್ಲೇ ಅಂದ್ರೆ ದೀಕ್ಷಾ ಸ್ನಾನ, ಇನ್ನು ಅವ್ರಿಗೇನು ಅರಿವೇ ಇರೋದಿಲ್ಲ. ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡ್ತಿರ್ತೀವಲ್ಲ ಕೆಲವರು ಚರ್ಚ್ಗಳಲ್ಲಿ ಈಗಲೂ ಇದೆ, ಅದನ್ನ ಅವರು ಇಷ್ಟಪಡ್ತಾ ಇರ್ಲಿಲ್ಲ. ಇದು ಒಂದು ಸಂಪ್ರದಾಯ ತರ ಮಾಡ್ತಾ ಇದ್ದೀರಿ ನೀವು ಅಂತ ಅವರು ಹೇಳೋರು. ಏಕೆ ಸಂಪ್ರದಾಯ ಅಂದ್ರೆ, ಇವರು ಚಿಕ್ಕ ವಯಸ್ಸಿನಲ್ಲೇನೆ ಅವ್ರಿಗೆ ಬ್ಯಾಪ್ಟಿಸಮ್ ಕೊಟ್ಬಿಟ್ರೆ ಅವರು ಯಾವುದೇ ಜ್ಞಾನನೇ ಇರಲ್ಲ ಅವ್ರಿಗೆ. ಕ್ರಿಸ್ತ ಯೇಸುವಿನ ಬಗ್ಗೆ, ನಂಬಿಕೆ ಬಗ್ಗೆ, ತಮ್ಮ ಪಾಪದ ಅರಿಕೆ ಮಾಡುವಂತ ವಿಷಯದಲ್ಲಿ, ನಡ್ಕೊಳ್ಳೋ ವಿಷಯದಲ್ಲಿ ಇನ್ನೂ ಜ್ಞಾನ ಇರಲ್ಲ. ಅವ್ರಿಗೆ ಈಗಲೇ ಬ್ಯಾಪ್ಟಿಸಮ್ ಕೊಟ್ಬಿಟ್ರೆ ಅದ್ಯಾವ ಲೆಕ್ಕ ಅಂತ ಹೇಳಿ ಅವರು ವಾದಿಸ್ತಾ ಇದ್ರು. ಈ ರೀತಿಯಲ್ಲಿ ಆದ್ರಿಂದ ಕೆಲವು ಸಾಂಪ್ರದಾಯಿಕವಾದಿಗಳಿಗೆ ಮತ್ತೆ ಇವರನ್ನ ಬೆಂಬಲಿಸುವಂತವ್ರು ಕೇಳೋ ಚರ್ಚೆಯಲ್ಲಿ ತುಂಬಾ ಜನ ಇರ್ತಾರೆ. ಅವರು ಒಳಗೆ ಅವಾಗ ಘರ್ಷಣೆ ಆಗ್ತಾ ಇರ್ತದೆ, ಅದೇ ಜಗಳ. ಅನೇಕರು ಇಷ್ಟಪಡ್ತಾರೆ, ಇವ್ರನ್ನ ಬೆಂಬಲಿಸ್ತಾರೆ, ಆದ್ರೆ ಇನ್ನೇ ಕೆಲವರು ಧಿಕ್ಕರಿಸ್ತಾರೆ. ಸಾಧಾರಣ ನಾವು ನೋಡ್ತೀವಿ, ಯಾವುದೇ ಒಳ್ಳೆ ವಿಷಯಗಳನ್ನ ಮುನ್ನೆಲೆಗೆ ತರುವಾಗ ಅನೇಕರು ಅದನ್ನ ಅಡ್ಡಿಪಡಿಸ್ತಾರೆ. ಯೇಸು ಸ್ವಾಮಿ ವಿಷಯದಲ್ಲೂ ಹಾಗೆ ಆಯ್ತು. ಅನೇಕ ದುಷ್ಟರು ಅವ್ರನ್ನ ಶಿಲುಬೆಗೆ ಹಾಕ್ಲೇಬೇಕಂತ, ಆಗ ಅವರನ್ನ ಜೈಲಿಗೆ ಹಾಕ್ತಾರೆ. ಫೆಲಿಕ್ಸ್ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಕೈಗಳನ್ನ ಕಟ್ಟಿ ಜೀವಂತವಾಗಿ ಮುಳುಗಿಸುವಂಥದ್ದು, ಈ ತರ ಕಠಿಣ ಶಿಕ್ಷೆಗಳನ್ನ ಕೊಡ್ತಾರೆ. ನೀರುಗಳಿಗೆ ಮುಳುಗಿಸುವಂಥದ್ದು ಆಗಿನ ಕಾಲದಲ್ಲಿ ಇದ್ದಂತ ಶಿಕ್ಷೆಗಳು. ಅವರು ಕ್ರಿಸ್ತನಲ್ಲಿ ಬಹಳ ದೃಢವಾಗಿ ನಿಂತು ಅನೇಕ ಸುಧಾರಣೆಯನ್ನ ಸಭೆಗಳಲ್ಲಿ ಸ್ಥಾಪಿಸ್ತಾರೆ. ಸಾವಿನಲ್ಲಿ ಕೂಡ ಅವರು ಅಚಲವಾಗಿರ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಮುಖ್ಯವಾಗಿ ದೇವರಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟರು. ಅವರು ಬರೆದ ಒಂದು ಸ್ತೋತ್ರದ ನಾವು ಅನೇಕರನ್ನು ನಿಜವಾದ ಪ್ರಬುದ್ಧ ದೀಕ್ಷಾಸ್ನಾನಕ್ಕೆ ಪ್ರೇರೇಪಿಸ್ತಾರೆ. ಅಂದ್ರೆ ಪ್ರಬುದ್ಧತೆ ಹೊಂದಿ ದೇವರನ್ನ ತಿಳಿದುಕೊಂಡ ಮೇಲೆ ನಾವು ದೀಕ್ಷಾಸ್ನಾನ ತಗೊಳ್ಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರು ಹೆಚ್ಚಾಗಿ ಆಗ್ರಹಿಸಿದ್ದನ್ನ ನಾವು ಕಾಣ್ತೇವೆ.
ಮರು ದೀಕ್ಷಾ ಸ್ನಾನ, ತಿರುಗಿ ದೀಕ್ಷಾ ಸ್ನಾನ ಹೊಂದುವಂಥದ್ದನ್ನ ಅವರು ನಿಷೇಧ ಮಾಡಿರ್ತಾರೆ ಅಲ್ಲಿದ್ದಂತ ಸಭೆಯವರು. ಅದನ್ನು ಧಿಕ್ಕರಿಸಿ ಫೆಲಿಕ್ ಮಾಂಚ್ರವರು ಅನೇಕ ಬಾರಿ ಮರು ದೀಕ್ಷಾ ಸ್ನಾನವನ್ನ ಅವರು ಮಾಡಿಸಿಕೊಳ್ಳಿ ನೀವು ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನೀವು ಪ್ರಬುದ್ಧರಾದ್ಮೇಲೆ, ನೀವು ದೇವರನ್ನು ತಿಳ್ಕೊಂಡ್ಮೇಲೆ ನಿಮ್ಮ ಪಾಪ ಪಶ್ಚಾತ್ತಾಪ ಬಂದು ಯೇಸು ಸ್ವಾಮಿಗೋಸ್ಕರ ಸಾಯ್ತೀವಿ ಅಂತ ತೀರ್ಮಾನ ತಗೊಂಡು ದೀಕ್ಷಾ ತಗೊಂಡು ಹೋಗ್ಬೇಕಲ್ವ ನೀವು. ಯೇಸು ಸ್ವಾಮಿಗೋಸ್ಕರ ಹುಟ್ತೀವಿ, ಪಾಪದ ಪಾಲಕ್ಕೆ ಸಾಯ್ತೀವಿ ಅಂತ. ಸೊ ಹಾಗಾಗಿ ಅದನ್ನ ಅವರು ಪದೇ ಪದೇ ಅವರು ಉಲ್ಲಂಘಿಸ್ತಾ ಇದ್ದರಿಂದ, ಅಥವಾ ಅದನ್ನ ದೀಕ್ಷಾ ಸ್ನಾನವನ್ನ ಅವರು ಮಾಡಿಸ್ಕೋಬೇಕು ನೀವು. ಮರು ದೀಕ್ಷಾ ಸ್ನಾನ ಅಂದ್ರೆ ನೀವು ತಿಳುವಳಿಕೆ ಹೊಂದಿದ ಮೇಲೆ ಅಂತಕ್ಕಂಥದ್ದನ್ನ ಪ್ರೇರಿಸೋದ್ರಿಂದ ಆಗಿನ ಸಭೆ ಅವರನ್ನ ಏನ್ ಮಾಡುತ್ತೆ, ಜನವರಿ 5, 1527 ಜೂರಿಜ್ ನ ಲಿಮ್ಮತ್ ನದಿಯಲ್ಲಿ ಮುಳುಗಿಸ್ತಾರ. ಅವ್ರು ಮುಳುಗಿಸೋದು, ಗಲ್ಲಿಗೇರಿಸೋದು, ಕೈ ಕಾಲುಗಳನ್ನೆಲ್ಲ ಕಟ್ಟಿ ನೀರಿಗೆ ಮುಗಿಸೋದು, ಇದೊಂದು ಶಿಕ್ಷೆ. ಹೀಗಾಗಿ ಕಟ್ಟಿ ಹಾಕಿ ನದಿಗೆ ಎಸೆದು ಅವ್ರನ್ನ ಕ್ರೂರವಾಗಿ ಕೊಲ್ತಾರೆ. ಆಯ್ತಾ. ನೀರಿನ ದೀಕ್ಷಾ ಸಾಂಕೇತವಾಗಿರುತ್ತೆ. ನೀರಿನಲ್ಲಿ ಬ್ಯಾಪ್ಟಿಸಮ್ನ ಅವರು ಅಣಕಿಸ್ತಾರೆ. ಈ ರೀತಿಯಾಗಿ ಅವ್ರನ್ನ ಕೊಲ್ಲೋದೇನಂದ್ರೆ ನೀರಿನಲ್ಲಿ ಕೈ ಕಾಲನ್ನು ಕಟ್ಟಿ ಮುಳುಗಿಸುವಂಥದ್ದು. ನೀರಿನ ಬ್ಯಾಪ್ಟಿಸಮ್ನ ಅವ್ರು ಅಣಕಿಸಿ ಕೊಲ್ಲುವಂತ ಒಂದು ವಿಷಯ. ಈಗ ಅವ್ರನ್ನ ಮರಣ ದಂಡನೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಾಂಚನ್ ಅವರು ದೇವರನ್ನ ಸ್ತುತಿಸ್ತಾರೆ ಮತ್ತು ಕೀರ್ತನೆಗಳನ್ನ ಆಡ್ತಾರೆ, ಅಚಲವಾದ ನಂಬಿಕೆ ತೋರಿಸ್ತಾರೆ. ಅವರ ಕೊನೆಯ ಮಾತುಗಳು ಈ ರೀತಿ ಇದೆ. ಅದೇನಂದ್ರೆ, ಓ ದೇವರೇ, ನಿನ್ನ ಕೈಗೆ ನಾನು ನನ್ನ ಆತ್ಮವನ್ನು ಒಪ್ಪಿಸ್ತೇನೆ. ಕ್ರಿಸ್ತ ಯೇಸು ಸ್ವಾಮಿ ಕೂಡ ಹೀಗೆ ಹೇಳ್ತಾರಲ್ವಾ. ಆದ್ರಿಂದ ಇವರ ಒಂದು ವಿಷಯ ಏನಂತಂದ್ರೆ, ಅಪೊಸ್ತಲರ ಕೃತ್ಯ 5:29 ನಾವು ನೋಡ್ತೀವಿ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರ್ಬೇಕಲ್ಲ ಅಂತಕ್ಕಂಥ ಒಂದು. ಆದ್ರಿಂದ ಮನುಷ್ಯರ ಕಟ್ಟಳೆಗಳಿಗಿಂತ ದೇವರ ಕಟ್ಟಳೆಗಳನ್ನ ನಾವು ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕಾರ್ಯಗಳನ್ನ ಮಾಡಿಸ್ತಾರೆ. ಇದರಿಂದಾಗಿ ಮನುಷ್ಯರಿಂದ ಕಿರುಕುಳವನ್ನ ಪಡ್ತಾರೆ. ಅವರ ಮರಣ ದಂಡನೆ ಇರುವಂತ ಸಂದರ್ಭದಲ್ಲಿ ಅವ್ರ ತಾಯಿ ಮತ್ತು ಸಹೋದರರು ಕೂಡ ಹಾಜರಾಗಿದ್ರು. ಕೊನೆಯವರಿಗೆ ಅಲ್ಲಿ ನೋಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಕೊನೆಯವರಿಗೆ ಇವರು ನಂಬಿಗಸ್ತರಾಗಿದ್ದು ಈ ಒಂದು ಮರಣವನ್ನು ಅನುಭವಿಸ್ತಾರೆ. ಇದಕ್ಕೆ ಅವರ ಪೋಷಕರು ಕೂಡ ಅವರನ್ನು ಪ್ರೋತ್ಸಾಹಿಸಿದ್ರು ಅಂತ ನಾವು ನೋಡ್ತೀವಿ. ಪೋಷಕರು ಸಾಯ್ತಾ ಇದ್ರು ಕೂಡ ಪೋಷಕರು ಪ್ರೋತ್ಸಾಹಿಸುದು ಅಂದ್ರೆ ಅವರು ಕೂಡ ಒಂದು ಅದ್ಭುತವಾದಂಥವ್ರು. ಅವರು ಒಂದು ಅದ್ಭುತವಾದಂತಹ ನಂಬಿಕೆಯಲ್ಲಿ ಇರುವಂತವ್ರು. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಂಬಿಕೆಯಲ್ಲಿ ದೃಢವಾಗಿರುವಂತ ವಿಷಯವನ್ನ ನಾವಿವತ್ತು ನೋಡ್ತೇವೆ. ನಂಬಿಕೆಯಲ್ಲಿ ದೃಢವಾಗಿದ್ದಾಗ ದೇವರ ವಾಕ್ಯ ಹೇಳುತ್ತೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ. ಅನೇಕ ಅಪನಂಬಿಗಸ್ತರು ನಾವಿರ್ತೀವಿ. ತುಂಬಾ ಸರಿ ಅಪನಂಬಿಗಸ್ತರು. ನಾವೇ ಪ್ರೇಯರ್ ಮಾಡ್ತೀವಿ, ಅದ್ಭುತ ಆಗುತ್ತೆ ಅಂತ ನಾವೇ ನಂಬೋದಿಲ್ಲ. ಆದ್ಮೇಲೆ ಕೂಡ ಅಯ್ಯೋ ಇದಾಯ್ತಾ ಅಂತ ಆ ರೀತಿ ಒಂದು ಆಶ್ಚರ್ಯಕ್ಕೆ ಒಳಗಾಗ್ತೀವಿ. ಇದು ಎಷ್ಟೋ ಸಾರಿ ಇದು ನಮ್ಮ ಜೀವನಗಳಲ್ಲಿ ನಡೀತಾ ಇದೆ. ಇವರ ಜೀವನವು ವಿರೋಧಗಳ ನಡುವೆ ಕ್ರಿಸ್ತನಿಗೆ ನಂಬಿಕೆಯಾಗಿರಲು ನಮಗೆ ಸಹಾಯ ಮಾಡ್ತದೆ. ಎಷ್ಟೇ ವೆಚ್ಚವಾದರೂ ನಾವು ಕ್ರಿಸ್ತನನ್ನು ಅನುಸರಿಸಲು ಇದ್ದೀವ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ, ಇಕ್ಕಟ್ಟು, ಸಹಿಸಲಾರದ ದುಃಖ, ಸಹಿಸಲಾರದ ಕಷ್ಟ, ಸಹಿಸಲಾರದ ನಾವೇನು ಅದಕ್ಕೆ ಮುಂದಿನ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನಾವು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ ಹೊರಗಡೆ ಬೇರೆ ಬೇರೆಯಲ್ಲಿ. ಆದ್ರೆ ಈ ರೀತಿ ನಮಗೆ ಪ್ರಾಬ್ಲಮ್ ಬರುವಾಗ ನಮ್ಗೆ ಅದು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಅರ್ಥ ಆಗೋದಿಲ್ಲ. ದಾವಿದ ಬಹಳಷ್ಟು ದೇವರ ಭಕ್ತಿ ಇರುವಂತ ವ್ಯಕ್ತಿ. ಅವನು ದೇವರನ್ನ ಬಿಟ್ಟು ಬೇರೆ ಏನು ಮಾಡ್ತಾನೆ ಇರ್ಲಿಲ್ಲ. ದೇವ್ರು ಕೇಳೇ ಪ್ರತಿಯೊಂದನು. ಅಂತವನಿಗೆ ಇಷ್ಟೊಂದು ಕಷ್ಟ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅಷ್ಟು ಕಷ್ಟ ಬಂದ್ರೆ ಅವ್ನು ದೇವ್ರ ಮೇಲೆ ಡಿಪೆಂಡ್ ಆಗ್ತಾನೆ. ಆತರ ಇಲ್ಲಿ ಮಿಷನರಿ ಏನ್ ಮಾಡಿದ್ದಾರೆ, ತಮ್ಗೆ ಎಷ್ಟೇ ತೊಂದರೆ ಆದ್ರೂ ಸತ್ಯದ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವನು ಕೂಡ ಸತ್ಯದ ಪರವಾಗಿದ್ದಾನೆ. ದಾವಿದ ಏನು, ನಾನು ಕೊಲ್ಲಲ್ಲ, ಯೆಹೋವನ ಅಭಿಷಿಕ್ತನ ನಾನು ಕೊಲ್ಲಲ್ಲ.
ನಾನು ನ್ಯಾಯವಾಗಿ ನಡ್ಕೊಳ್ತೀನಿ. ಹಾಗೆ ಇಲ್ಲಿ ನ್ಯಾಯವಾಗಿ ನಡ್ಕೊಳ್ಳೋದಂದ್ರೆ ದೇವ್ರಿಗೆ ಒಂದು ಗೌರವ ಕೊಟ್ಟು ದೇವ್ರ ಹೇಳಿದ ಮಾತನ್ನು ಕೇಳೋ ಅಂತ. ಏನು ಅವ್ರು ಹೇಳ್ತಾರೆ ಅಪೊಸ್ತಲರ ಕೃತ್ಯದಲ್ಲಿ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ನಾವು ವಿಧೇಯರಾಗಬೇಕು, ದೇವ್ರ ಕಾನೂನುಗಳಿಗೆ. ಅದರಿಂದ ನಾವು ಈ ಬ್ಯಾಪ್ಟಿಸಮ್ ವಿಷಯದಲ್ಲಿ ನಾವು ಅವ್ರ ಪರಿವರ್ತನೆ ಹೊಂದಿದ ಮೇಲೇನೆ ಬ್ಯಾಪ್ಟಿಸಮ್ ತಗೋಬೇಕು ಅಂತ ಅವರು ಹೇಳ್ತಾರೆ. ಅದರಿಂದ ನಾವು ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ಕೂಡ ಧೈರ್ಯವಾಗಿದ್ದು ಸತ್ಯದ ಪರಕ್ಕೆ ನಿಂತು ಸತ್ಯವನ್ನ ಅನುಸರಿಸುವಂತೆ ಬೈಬಲ್ನ ಕಾನೂನುಗಳನ್ನ ಕಟ್ಟಳೆಗಳನ್ನ ನ್ಯಾಯವಾದ ರೀತಿಯಲ್ಲಿ ಟ್ರೆಡಿಷನಲ್ ಆಗಿ ಅಂದ್ರೆ ಅಲ್ಲ, ಯಾವ ರೀತಿ ಸಾಂಪ್ರದಾಯಿಕವಾಗಿ ನಾವು ಅನೇಕ ಕಾರ್ಯಗಳು ಮಾಡ್ತೀವಿ. ಗುಡ್ ಫ್ರೈಡೆ ಮಾಡ್ತೀವಿ ಸಾಂಪ್ರದಾಯಿಕವಾಗಿ ಮಾಡಿದ್ರೆ, ಪುನರುತ್ಥಾನ ಹಬ್ಬ ಮಾಡ್ತೀವಿ ಸಾಂಪ್ರದಾಯಿಕವಾಗಿ ಮಾಡಿದ್ರೆ, ಇನ್ನು ಅನೇಕ ಮಾಡ್ತೀವಿ ನಾವು ಬೇರೆ ಬೇರೆ. ಎಲ್ಲಿ ನಾವು ಕ್ರಿಸ್ಮಸ್ ಹಬ್ಬ ಇರ್ಬೋದು, ಸಂತರಗಳ ಹಬ್ಬ, ಈ ತರ ಮರಿಯಮ್ಮನ ಹಬ್ಬ ಅಂತ ಬೇರೆ ಬೇರೆ ಹಬ್ಬಗಳು ನಾವು ಮಾಡುವಾಗ ನಾವು ಸಾಂಪ್ರದಾಯಿಕವಾಗಿ ಏನೋ ಒಂದು ಮಾಡ್ತಾ ಇದ್ರೆ ನಮ್ಗೆ ಯಾವತ್ತೂ ಅದರಿಂದ ಆಶೀರ್ವಾದ ಲಭಿಸೋದಿಲ್ಲ. ಬದಲಾಗಿ ಸತ್ಯವೇದದಲ್ಲಿ ಯಾವ ರೀತಿ ಇದೆ, ಪರಿವರ್ತನೆ ಆಮೇಲೆ ದೀಕ್ಷಾ ಸ್ನಾನ ಅಂತ ಅವ್ರು ಹೇಳ್ದಂಗೆ ಬೇರೆ ಎಲ್ಲಾ ವಿಷಯಗಳಲ್ಲೂ ನಾವು ಅರ್ಥ ಮಾಡಿಕೊಂಡು ಪರಿಶುದ್ಧರಾಗಿ ಜೀವಿಸುವಂತ ಸಂದರ್ಭದಲ್ಲಿ ನಮಗೆ ನಾವು ಪರಿಶುದ್ಧವಾಗಿ ಬೋಧನೆ ಮಾಡೋದು. ಹೊರಗಡೆ ಇನ್ನೊಂದು ವಿಷಯ ಏನಂದ್ರೆ, ನಾವು ದೇವರ ವಾಕ್ಯವನ್ನ ಬೋಧನೆ ಮಾಡ್ತಾ ದೇವರ ವಾಕ್ಯವನ್ನ ಸಾರ್ತಾ ಸತ್ಯವಂತರಾಗಿ ಜೀವಿಸ್ತಾ ಇರುವಾಗ ಅನೇಕ ಕಷ್ಟ ನಷ್ಟ ಇಕ್ಕಟ್ಟುಗಳು ನಮಗೆ ಬಂದು ಬಡಿತಾನೆ ಇರ್ತದೆ. ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕೆಲವು ಟೈಮ್. ಅದ್ರೊಳಗೇನೆ ನಮ್ಗೆ ಇದಾಗ್ತದೆ, ಅದ್ರೊಳಗೆ ದೇವರ ಒಂದು ಸಂತೋಷ ಸಿಗ್ತದೆ. ಈ ರೀತಿ ಸತ್ಯವಂತರಾಗಿ ಜೀವಿಸುವಾಗ ಇವ್ರಿಗೆ ಏನಾಗುತ್ತೆ, ನೀಟಾಗಿ ದೇವರ ವಾಕ್ಯ ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡದಂತ ಎಲ್ಲಾ ವ್ಯಕ್ತಿಗಳನ್ನ ನಾವು ಮಿಷನರಿ ಜೀವನ ಚರಿತ್ರೆಯಲ್ಲಿ ಮತ್ತೆ ಬೇರೆ ಎಲ್ಲಾ ಕಡೆ ನಾವು ಶಿಷ್ಯರುಗಳನ್ನ ನಾವು ನೋಡ್ಕೊಂಡು ಬರುವಾಗ್ಲೂ ಕೂಡ ಅವ್ರಿಗೆ ಸಿಕ್ಕಿದ ಗಿಫ್ಟ್ ಏನಪ್ಪಾ ಅಂದ್ರೆ ಲಾಸ್ಟ್ಗೆ ಅವ್ರಿಗೆ ಮರಣ ದಂಡನೆ, ಕ್ರೂರವಾಗಿ ಹೊಡೆಯೋದು, ಚರ್ಮ ಸುಲ್ಸಾಯಿಸೋದು, ಎಣ್ಣೆಗೆ ಹಾಕೋದು ಇದೆ. ಯಾಕೆ ಅವರು ನೀತಿಯ ನಿಮಿತ್ತವಾಗಿ ಬಹಳಷ್ಟು ಅವರು ನೀತಿಯ ನಿಮಿತ್ತವಾಗಿಯೇ ಹಿಂಸೆ ತಾಳಿಕೊಳ್ತಾ ಇದ್ದಾರೆ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರಂತೆ. ಆ ನೀತಿಯ ನಿಮಿತ್ತವಾಗಿನೇ ಇವರು ಕೂಡ ತಮ್ಮನ್ನು ತಾವು ಒಪ್ಪಿಸಿಕೊಡ್ತಾರೆ ಮರಣ ದಂಡನೆಗೆ. ಆದ್ರೆ ನಾವು ಕೂಡ ಯಾವಾಗಲೂ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ನೀತಿಯನ್ನು ದೇವರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ ಅಂದಂಗೆ ನಾವು ತವಕಪಟ್ಟು ನಂಬಿಗಸ್ತರಾಗಿ ನಮ್ಮ ಜೀವನವನ್ನು ಸಾಗಿಸೋಣ. ಇತರಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ, ಇತರನ್ನು ಕೊಲ್ಲೋದು ಸಾಯಿಸೋದು ಅದೆಲ್ಲ ಬೇಡ, ಅದು ದೇವರು ನೋಡ್ಕೊಳ್ತಾರೆ ಅಂತ ಅವರು ದೇವ್ರ ಮೇಲೆ ಭಾರ ಹಾಕೋಣ. ಈ ವಾಕ್ಯಗಳ ಮೂಲಕ ದೇವರು ನಮ್ಮೆಲ್ಲರನ್ನು, ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆ ದೇವರೇ, ನಾವು ಈ ಸಂದರ್ಭದಲ್ಲಿ ಕಲಿತುಕೊಂಡಿದ್ದೇವೆ ದಾವೀದನ ಬಗ್ಗೆ, ನಾವು ಈ ಸಂದರ್ಭದಲ್ಲಿ ಕಲಿತುಕೊಂಡಿದ್ದೇವೆ ಫೆಲಿಕ್ಸ್ ಮಾಂಚ್ ಅವರ ಬಗ್ಗೆ, ಅವರ ಜೀವನದಲ್ಲಿ ತೋರಿದ ಅಸಾಧಾರಣವಾದಂತಹ ನಂಬಿಕೆ ಮತ್ತು ಪರಿವರ್ತನೆ ವಿಷಯದಲ್ಲಿ, ದೀಕ್ಷಾಸ್ಥಾನದ ವಿಷಯದಲ್ಲಿ ಅಂತೂ ಸಂಪ್ರದಾಯ ಬೇಡ, ವಾಕ್ಯಗಳ ಪ್ರಕಾರ ಜೀವಿಸಿ ಅಂತ ಕಲಿಸ್ಕೊಟ್ಟಿದ್ದಾರೆ. ಇವನ್ನು ನಾವು ಕಲಿತುಕೊಂಡು ಜೀವಿಸುವಂತೆ ಸಹಾಯ ಮಾಡು. ತಿಂಗಳ ಮೊದಲ ದಿನ, ಪೂರ್ತಿ ತಿಂಗಳು ನಮ್ಮನ್ನು ಆಶೀರ್ವದಿಸು. ನಿನ್ನ ಸೇವೆಯಲ್ಲಿ ನಡೆಸು, ನಿನ್ನ ಭಕ್ತಿಯಲ್ಲಿ ನಡೆಸು, ಪ್ರೀತಿಯಲ್ಲಿ ನಡೆಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ. ಆಮೇನ್.